ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನ ಮಂಡನೆ ಮಾಡಕ್ಕಿದೆ. ನೋಡಿ, ಇದು ಬಹುಶಃ ಕೇಳಿಸ್ತಾ ಇದೆ ನೋಡಿ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಈ ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ನೀವು ಪಾರ್ಲಿಮೆಂಟ್ನಲ್ಲಿ ತಂದಾಗ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರಿಫರ್ ಆಯಿತು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಏನೋ ಒಂದು ಭಾಳ ದೊಡ್ಡ ಸಮೀಕ್ಷೆ ಮಾಡ್ದಂಗೆ ಮಾಡಿದ್ರು ತೋರಿಕೆಗೆ. ಉದಾಹರಣೆ, ಕರ್ನಾಟಕಕ್ಕೆ ಬಂದಾಗ ಆ ಕಮಿಟಿ ಅಧ್ಯಕ್ಷರಷ್ಟೇ ಬಂದಿದೆ ಹೊರತು ಯಾವ ಮೆಂಬರು ಕೂಡ ಆಹ್ವಾನ ಇರಲಿಲ್ಲ ಅವರಿಗೆ. ಆಮೇಲೆ ಕಮಿಟಿ ಅಧ್ಯಕ್ಷ ಇಲ್ಲಿ ಬಂದು ಯಾರಿಗೆ ಭೇಟಿಯಾದ? ಬಿಜೆಪಿಯ ಸಂಸದರಿಗೆ, ಶಾಸಕರಿಗೆ, ಪಬ್ಲಿಕ್ಕಿಗೆ ಮೀಟ್ ಮಾಡೋಂಗೆ ತೋರಿಕೆ ಮಾಡಿಬಿಟ್ಟು ಯಾವುದೋ ಒಂದು ರಿಪೋರ್ಟ್ ಇಲ್ಲಿ ಕರ್ನಾಟಕದಿಂದ ತಗೊಂಡು ಹೋದ್ರು ಅಂತ ಹೇಳ್ತಾರೆ. ಅದಲ್ಲದೆ ಈ JPC ಕಮಿಟಿನಲ್ಲಿ ಸುಮಾರು 500 ಪುಟದ ಒಂದು ರಿಪೋರ್ಟ್ ತಯಾರಾಗಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. JPCಯ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಪ್ರಕಾರ ಎಲ್ಲಾನು ಕೂಡ JPCನಲ್ಲಿ ಮೊದಲು ಚರ್ಚೆ ಆಗಬೇಕು. ಚರ್ಚೆ ಆದ್ಮೇಲೆ ಅಲ್ಲೇನಾದ್ರೂ ಅಬ್ಜೆಕ್ಷನ್ಸ್ ಇದೆ ಅದಕ್ಕೆಲ್ಲಾನು ಕೂಡ ನಿವಾರಣೆ ಮಾಡಿಬಿಟ್ಟು ಆಮೇಲೆ ಮತ್ತೊಮ್ಮೆ ಪಾರ್ಲಿಮೆಂಟಿಗೆ ತರಬೇಕು. ನೀವು ಅಲ್ಲಿ JPCನಲ್ಲಿ ಯಾವುದೇ ಕ್ಲಾಸ್ ಬೈ ಕ್ಲಾಸ್ ವೆರಿಫಿಕೇಶನ್ ಕೊಡ್ಲಾರ್ದೆ, JPC ಮೆಂಬರ್ಸಿಗೆ ಅವಕಾಶವನ್ನ ನೀಡಲಾರ್ದೆ, ಯಾವುದೇ ರೀತಿಯಾದಂಥ ಪಬ್ಲಿಕ್ ಕನ್ಸಲ್ಟೇಷನ್ ಇರಲಾರ್ದೆ ನೀವು RSS ಅವರ ಮನವೊಲಿಕೆಗೋಸ್ಕರ ನಿಮ್ಮ ಆರ್ಥಿಕ ನೀತಿಗಳಿಂದ ಏನು ಇವತ್ತು ಜನರು ಕಂಗಾಲಾಗಿದ್ದಾರೆ ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರ ನಮ್ಮ ಎಲೆಕ್ಷನ್ ಕಮಿಷನ್ ನಲ್ಲಿ ಏನು ನ್ಯೂನತೆಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ನಾವು ಕೇಳಿದಾಗ ಇದನ್ನ ತಂದು ಕೋಲಾಹಲ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಆಸ್ ಪರ್ ಲಾ ಏನಿದೆ ತಗೊಂಡು ಬನ್ನಿ, ಚರ್ಚೆ ಮಾಡೋಣ, ಡಿಬೇಟ್ ಮಾಡೋಣ. ಆದರೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ಒಂದು ದೇಶದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಲಿಕ್ಕೆ ಇವತ್ತು ನೀವು ಹೊಡ್ತಾ ಇರೋದು ಸರಿಯಲ್ಲ ಅಂತ ನಮ್ಮ ವಾದ ಇದೆ. ಏನಿದೆ ಇವಾಗ ಡಿಬೇಟಿಗೆ ವಿ ಹ್ಯಾವ್ ಅಗ್ರೀಡ್ ಫಾರ್ ಎ ಡಿಬೇಟ್ ಅಲ್ಲ, ನಾವು ಎಳೆಯಾಗಿ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರು ಮಾಡ್ತಾ ಇರೋದು, ಹೇಗೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಟೈಮಿಂಗ್ ನೋಡಿ, ಎಲೆಕ್ಷನ್ನಲ್ಲಿ ನಡೆದಿರುವಂಥ ಫ್ರಾಡ್ ಬಗ್ಗೆ ನಾವು ಕೇಳಿದಾಗ ಇವ್ರು ತರ್ತಾರೆ. ದೇಶದ ಆರ್ಥಿಕ ನೀತಿಗಳು ಚರ್ಚೆ ಆಗಬೇಕು, ಶ್ರೀಸಾಮಾನ್ಯನ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಈ ನೀತಿಗಳು ತರ್ತಾರೆ. ನಾವು ಚೈನಾ ಬಗ್ಗೆ ಮಾತಾಡಬೇಕು ಅಂದಾಗ ಇದು ನೀತಿಗಳು ತರ್ತಾರೆ. ಸೊ ಇವೆಲ್ಲನೂ ಕೂಡ ನಾನು ಹೇಳ್ದಂಗೆ ಮೊನ್ನೆ ತಾನೇ ಮೋದಿ ಅವರು ಹೋಗಿ ಭೇಟಿ ಕೂಡ ಬಂದಿದ್ದಾರೆ ನಾಗ್ಪುರ್ನಲ್ಲಿ. ಸೊ ಒಂದ್ ಕಡೆ ಸೌಗಾದೆ ಮೋದಿನೂ ಮಾಡಬೇಕು ಅಂತಾರೆ, ಇನ್ನೊಂದು ಕಡೆ ವಕ್ಫಿಗೆ ಇಂಥ ಬಿಲ್ಗಳು ತಂದು ಏನು ನಮ್ಮಲ್ಲಿ ಏನು ಐಕ್ಯತೆ ಇದೆ ಅದನ್ನ ಹೊಡಿಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಇದರಲ್ಲಿ ನೋಡಿ. ಇವರೇ ಮೋದಿ ಅವರು ಬಹಳ ಬಲಿಷ್ಠರಿದ್ದಾರೆ ಅಂತ ಅನ್ಕೊಂಡಿದ್ರು. ಹಿಂದಿನ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಸಹಕಾರ ಸಿಕ್ಕಿಲ್ಲ. 10 ವರ್ಷ ಆದ್ಮೇಲೆ ಮೊನ್ನೆ ತಾನೇ ನಾಗ್ಪುರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ಏನರ್ಥ? ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳು ಯಾವುದು ಕೆಲಸ ಮಾಡಿಲ್ಲ. ಅವರಿಗೆ ಸಂಘಟನೆಯಾದ ಸಂಘದ ಮತ್ತೆ ಬೇರೆ ಬೇರೆ ಸಂಘದ ಏನೋ ಪರಿವಾರ ಇದೆ, ಅವರ ಬೆಂಬಲ ಬೇಕಾಗಿದೆ. ಸೊ ಅವ್ರು ಹೇಳ್ದಂಗೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಂಚೆ 10 ವರ್ಷದಿಂದ ನಡೆಸಿದ್ರು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವರು ಬಿಟ್ಟು ಸಂಘಗಳನ್ನ ಬಿಟ್ಟು ನಾನೇ ದೊಡ್ಡವನಂತ ಏನು ಹೇಳ್ಕೊಂಡಿದ್ರು. ಇದು ನನ್ನ ಮಾತಲ್ಲ, ಮೋಹನ್ ಭಾಗವತ್ ಅವರೇ ಕೂಡ ಹೋದ ಬಾರಿ ವಿಜಯದಶಮಿ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಅವಾಗ ಹೇಳಿದಾಗ ಈಗ ಮತ್ತೆ ಹೋಗಿ ಅದೇನೋ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ, ಹಿ ಸೀಮ್ಸ್ ಟು ಹ್ಯಾವ್ ಫಾಲನ್ ಇನ್ ಲೈನ್. ಸೊ ಇವಾಗ ಮತ್ತೆ ಆ ರಾಗವನ್ನ ಹಿಡಿದಿದ್ದಾರೆ.